ಜನವರಿ 16ರಂದು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕೆ ಲಕ್ಷ್ಮೀಪ್ರಿಯಾ ಅವರು ಶಿರಸಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಹಾಯ ಟ್ರಸ್ಟ್ನ ದತ್ತು ಮಕ್ಕಳ ಕೇಂದ್ರ ಮರಾಠಿಕೊಪ್ಪ ಶಿರಸಿ ಇಲ್ಲಿಗೆ ಭೇಟಿ ನೀಡಿ ಸಹಾಯ ಟ್ರಸ್ಟ್ನ ಕಾರ್ಯವೈಖರಿಯ ಕುರಿತು ಚರ್ಚಿಸಿದರು. ಈ ವೇಳೆ ಉಪಸ್ಥಿತರಿದ್ದ ಸಹಾಯ ಟ್ರಸ್ಟ್ನ ಅಧ್ಯಕ್ಷರಾದ ಸತೀಶ್ ರಾಮ ಶೆಟ್ಟಿ ಅವರು ದತ್ತು ಕೇಂದ್ರದ ಎಲ್ಲ ಕಾರ್ಯವೈಖರಿಗಳನ್ನು ವಿವರಿಸಿದರು. ಈ ವೇಳೆ ಮಾತನಾಡಿದ ಮಾನ್ಯ ಜಿಲ್ಲಾಧಿಕಾರಿಗಳು ದತ್ತು ಕೇಂದ್ರದ ಬಗ್ಗೆ ಮತ್ತು ದತ್ತು ಪ್ರಕ್ರಿಯೆ ಹಾಗೂ ದತ್ತು ಕೇಂದ್ರದಲ್ಲಿ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಕುರಿತ ಟ್ರಸ್ಟ್ನ ಅಧ್ಯಕ್ಷರ ಕಾರ್ಯವೈಖರಿಯನ್ನು ಪ್ರಶಂಸಿಸಿದರು. ಹಾಗೂ ಪ್ರಸ್ತುತ ಇಲ್ಲಿಯವರೆಗೂ ದತ್ತಕಕ್ಕೆ ಕೊಟ್ಟ ಸ್ವದೇಶಿ ಹಾಗೂ ವಿದೇಶಿ ಮಕ್ಕಳ ಮೊದಲು ಹಾಗೂ ಪ್ರಸ್ತುತ ಭಾವಚಿತ್ರ ನೋಡಿ ಸಂತಸ ವ್ಯಕ್ತಪಡಿಸಿದರು. ಅಲ್ಲದೆ ದತ್ತು ಕೇಂದ್ರದ ಮಕ್ಕಳನ್ನು ದತ್ತು ಕೊಟ್ಟ ನಂತರ ಅವರ ಜನನ ದಾಖಲೆ ಮಾಡಲು ಎದುರಾಗುವ ಸಮಸ್ಯೆಗಳ ಬಗ್ಗೆ ಹಾಗೂ ದತ್ತು ಪ್ರಕ್ರಿಯೆ ಕುರಿತು ಚರ್ಚಿಸಿದರಲ್ಲದೆ ದತ್ತು ಪ್ರಕ್ರಿಯೆ ಕುರಿತ ಸಂಪೂರ್ಣ ಮಾಹಿತಿಯುಳ್ಳ ಕಿರುಚಿತ್ರವನ್ನು ಎಲ್ಲಾ ಕಡೆ ಪ್ರದರ್ಶಿಸಲು ಅನುವು ಮಾಡಿಕೊಡಲು ಅಧಿಕಾರಿಗಳಿಗೆ ಇದೇ ವೇಳೆ ಸೂಚಿಸಿದರು. ನಂತರ ದತ್ತು ಕೇಂದ್ರದಲ್ಲಿನ ಎಲ್ಲಾ ಮಕ್ಕಳನ್ನು ನೋಡಿ ಮಕ್ಕಳೊಂದಿಗೆ ತಾವು ಸಹ ಮಗುವಾಗಿ ಸಂತೋಷದಿಂದ ಕೆಲ ಕಾಲ ಸಮಯ ಕಳೆದರು. ಎಲ್ಲಾ ಮಕ್ಕಳನ್ನು ಬಹಳ ಪ್ರೀತಿ ಕಾಳಜಿಯಿಂದ ಮಾತನಾಡಿಸಿ ಅವರ ಆರೈಕೆ ಬಗ್ಗೆ ಮಾತನಾಡಿದರು. ಇನ್ನು ಈ ವೇಳೆ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಪ್ ಶಶಿ, ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಶಂಕರ್ ಗೌಡಿ, ಕಾರವಾರ ಉಪನಿರ್ದೇಶಕರಾದ ಬಿಎಚ್ ಕೃಷ್ಣಪ್ಪ, ಶಿರಸಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ನಂದನ್ ಕುಮಾರ್ ಹಾಗೂ ಪೊಲೀಸ್ ಇಲಾಖೆಯವರು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಸಹ ಮಕ್ಕಳನ್ನು ಮಾತನಾಡಿಸಿ ಹರ್ಷ ವ್ಯಕ್ತಪಡಿಸಿದರು. ಈ ವೇಳೆ ಸಹಾಯ ಟ್ರಸ್ಟ್ನ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಲಡ್ ತಗೊಂಡು ಯಾರು ಬಂದು ಬಿಟ್ರೆ ಇಲ್ಲಿ ಹಿಡ್ಕೊಂಡು ನೀಕುದು ಎಲ್ಲ ಭಾರಿ ಇದೆ. ಒಂದು ಸಿಸ್ಟಮೆಟಿಕ್ ಚೇಂಜ್ ಆಗಿದೆ, ತುಂಬಾ ಚೇಂಜ್ ಆಗಿದೆ.